ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಟ್ರಂಪ್ನ ಸ್ಟೇಟ್ಮೆಂಟ್ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗಿದೆ. ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅಂತಂದ್ರೆ ಗ್ಯಾಪ್ ಅಪ್ ಆಗುತ್ತೆ, ಇಲ್ಲ ಗ್ಯಾಪ್ ಡೌನ್ ಆಗುತ್ತೆ. ಸೊ ರೀಸೆಂಟ್ ಆಗಿ ನೀವು ಸೋಮವಾರದಿಂದ ನೋಡ್ಕೊಂಡ್ ಬಂದ್ರೆ ಸೋಮವಾರ ಗ್ಯಾಪ್ ಡೌನ್ ಆಯ್ತು, ಮಂಗಳವಾರ ಗ್ಯಾಪ್ ಅಪ್ ಆಯ್ತು, ಬುಧವಾರ ಆಲ್ಮೋಸ್ಟ್ ಸ್ವಲ್ಪ ಡೌನೇ ಆಗಿತ್ತು. ಇವತ್ತು ಗುರುವಾರ ನಮಗೆ ಇಂಡಿಯನ್ ಮಾರ್ಕೆಟ್ ಹಾಲಿಡೇ ಇದೆ. ಆದ್ರೆ ನಾಳೆ ಅಗೈನ್ ಗ್ಯಾಪ್ ಅಪ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸಿಚುವೇಶನ್ಸ್ ಎಲ್ಲ ಇದೇ ತರ ಇದ್ರೆ, ಆದ್ರೆ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನೋ ಆಗ್ತಾ ಇದೆ. ಈ ಗ್ಯಾಪ್ ಅಪ್ ಆದಾಗ ನಾನು ಏನ್ ಮಾಡ್ಬೇಕು, ಗ್ಯಾಪ್ ಡೌನ್ ಆದಾಗ ನಾನು ಏನ್ ಮಾಡ್ಬೇಕು, ಇಂಟ್ರಾಡೇ ನಲ್ಲಿ ಯಾವ ತರ ಪ್ರಾಫಿಟ್ಸ್ ನ ಮಾಡಬೇಕು ಅಂತ ನೀವೇನಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರಾಡೇ ಟ್ರಿಕ್ಸ್ ನ, ಕೆಲವೊಂದು ಇಂಟ್ರಾಡೇ ಮೆಥಡ್ ನ, ಒಂದು ಕ್ಯಾಂಡಲ್ ಸ್ಟಿಕ್ಸ್ ನ ಯೂಸ್ ಮಾಡಿಕೊಂಡು ನಾವು ಒಂದು ಟೈಮ್ ಬೇಸ್ಡ್ ರೂಲ್ ಬೇಸ್ಡ್ ಮೆಥಡ್ ನ ನಾವು ಮಾಡಿದ್ರೆ ಒಂದು ಇಂಟ್ರಾಡೇ ನಲ್ಲಿ ಪ್ರಾಫಿಟ್ ನ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಕ್ಲೂಸ್ ನಾನು ನಿಮ್ಗೆ ಕೊಡ್ತೀನಿ. ಇನ್ ಡೀಟೈಲ್ ಆಗಿ ನೀವೇನಾದ್ರೂ ಈ ಮೆಥಡ್ಸ್ ನ ಕಲಿಬೇಕು ಅಂತಂದ್ರೆ, ಒಂದು ನಮ್ಮ ಟ್ರೈನಿಂಗ್ ಸೆಷನ್ ಅಲ್ಲಿ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮೆಥಡ್ ನ ಹೇಳ್ಕೊಡ್ತೀವಿ, ಪ್ಲಸ್ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ನ ಹೇಳ್ಕೊಡ್ತೀವಿ, ಪ್ಲಸ್ ಒಂದು ಇಂಟ್ರಾಡೇ ಮೆಥಡ್ ನ ಹೇಳ್ಕೊಡ್ತೀವಿ, ಪ್ಲಸ್ ಒಂದು ಮೀಡಿಯಂ ಟು ಲಾಂಗ್ ಟರ್ಮ್ ಮೆಥಡ್ ನ ಹೇಳ್ಕೊಡ್ತೀವಿ. ಇದನ್ನೆಲ್ಲ ನೀವು ಇನ್ ಡೀಟೈಲ್ ಆಗಿ ಕಲಿಬೇಕು ಅಂತಂದ್ರೆ, ಅಂದ್ರೆ ಒಂದು 40-50% ನನ್ನ ವಿಡಿಯೋಸ್ ಏನ್ ನೋಡಿರ್ತೀರಾ ಇದರಲ್ಲೇ ಕಲ್ತ್ಕೊಂಡಿರ್ತೀರಾ. ಆದ್ರೆ ಪರ್ಫೆಕ್ಟ್ ಎಂಟ್ರಿ ಪಾಯಿಂಟ್ಸ್ ಎಲ್ಲಿ, ಪರ್ಫೆಕ್ಟ್ ಆಗಿ ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಎಲ್ಲಿ, ಎಕ್ಸಿಟ್ ಯಾವಾಗ ಆಗ್ಬೇಕು, ಇದನ್ನ ಇನ್ ಡೀಟೈಲ್ ಆಗಿ ನೀವು ಕಲಿಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ ಅಲ್ಲಿ ಅಟೆಂಡ್ ಆಗ್ಬೋದು. ನೋಡಿ, ಮೊದಲೇದಾಗಿ ಗ್ಯಾಪ್ ಅಪ್ ಆದಾಗ ಏನ್ ಮಾಡಬೇಕು ಅನ್ನೋದಕ್ಕೆ TCS ನ ಚಾರ್ಟ್ ಓಪನ್ ಮಾಡಿದ್ದೀನಿ. ಇದು 2024 ನ ಜುಲೈನ ಚಾರ್ಟ್. ನೋಡಿ, ಮೊದಲೇದಾಗಿ ಒಂದೊಂದೇ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ, ಇಲ್ಲ ಪಾಸ್ ಮಾಡಿ ನೋಡಿ. ಓಕೆ, ನೋಡಿ ಇಲ್ಲಿ ಗ್ಯಾಪ್ ಕಾಣಿಸ್ಬೇಕು ಮೊದಲೇದಾಗಿ ನಮ್ಗೆ, ಅಂದ್ರೆ ಗ್ಯಾಪ್ ಅಪ್ ಆಗಿದೆ ಅಂತ ಗೊತ್ತಾಗ್ಬೇಕು. ನಾವು ಇಂಟ್ರಾಡೇ ಟ್ರೇಡ್ ನ ತಗೊಳ್ಳೋದ್ರಿಂದ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಟೈಮ್ ಫ್ರೇಮು 30 ಮಿನಿಟ್ಸ್ ನ ನೀವು ಕ್ಯಾಂಡಲ್ ಸ್ಟಿಕ್ ಟೈಮ್ ಫ್ರೇಮ್ ನ ಹಾಕೋಬೇಕು. ಅಥವಾ 15 ಮಿನಿಟ್ಸ್ ಕ್ಯಾಂಡಲ್ ಹಾಕೊಳ್ತೀರಾ ಅಂತಂದ್ರೆ 15 ಮಿನಿಟ್ಸ್ 2 ಕ್ಯಾಂಡಲ್ಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ 15 ಮಿನಿಟ್ಸ್ 2 ಕ್ಯಾಂಡಲ್ಸ್ ಅಂದ್ರೆ 30 ಮಿನಿಟ್ಸ್ ನ 1 ಕ್ಯಾಂಡಲ್. ಸೊ 30 ಮಿನಿಟ್ಸ್ ಆಗೋವರೆಗೂ ಯಾವುದೇ ಒಂದು ಟ್ರೇಡ್ ನ ಇಂಟ್ರಾಡೇಗೋಸ್ಕರ ತಗೊಳಂಗಿಲ್ಲ. ಯಾಕೆ ಅಂತಂದ್ರೆ ಫಸ್ಟ್ 30 ಮಿನಿಟ್ಸ್ ವಿಲ್ ಬಿ ದ ವೆರಿ ಕ್ರೂಷಿಯಲ್. ಈ 30 ಮಿನಿಟ್ಸ್ ಅಲ್ಲಿ ಏನು ಗ್ಯಾಪ್ ಅಪ್ ಆಗುತ್ತೆ ಅಥವಾ ಗ್ಯಾಪ್ ಡೌನ್ ಆಗುತ್ತೆ, ಆ ಟೈಮಲ್ಲಿ 30 ಮಿನಿಟ್ಸ್ ಆದ್ಮೇಲೂ ಆ ಪ್ರೈಸಸ್ ಸಸ್ಟೈನ್ ಆದ್ರೆ ಮಾತ್ರ ಅಲ್ಲಿಂದ ಇಂಟ್ರಾಡೇನಲ್ಲಿ ಮತ್ತೆ ಮೇಲಕ್ಕೆ ಹೋಗುತ್ತೆ, ಅಥವಾ ಗ್ಯಾಪ್ ಡೌನ್ ಆದಾಗ ಸಸ್ಟೈನ್ ಆಗಿದ್ರೆ ಅಲ್ಲಿಂದ ಕೆಳಗಡೆ ಬರುತ್ತೆ. ಇವಾಗ ನಾನು ನಿಮ್ಗೆ ಗ್ಯಾಪ್ ಅಪ್ ನ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೋಡಿ, ಇದು TCS ನ ಚಾರ್ಟು. ಇಲ್ಲಿ ಪ್ರೀವಿಯಸ್ ಡೇ ಇಲ್ಲಿ ಕ್ಲೋಸ್ ಆಗಿತ್ತು, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ. ಗ್ಯಾಪ್ ಅಪ್ ಎಷ್ಟಾಗಿದೆ? 3%. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಮಗೆ 3%. ಓಕೆ, ಸೊ ಈ ತರ ಗ್ಯಾಪ್ ಅಪ್ ಆದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಕ್ಯಾಂಡಲ್ ಅಂದ್ರೆ 9:15 to 9:45, ಫಸ್ಟ್ ರೂಲು 9:15 to 9:45 ಯಾವುದೇ ಒಂದು ಟ್ರೇಡ್ ನ ತಗೋಬಾರ್ದು. ಇದನ್ನ ನೋಟ್ ಮಾಡಿ ಇಟ್ಕೊಂಡ್ಬಿಡಿ. 9:45 ಆದ್ಮೇಲೆ 9:45 ನ ಹೈ ಏನಿದೆ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಕೇಸಲ್ಲಿ 4035 ಹೈ, 4035 ಹೈ ಬ್ರೇಕ್ ಆಗ್ಬೇಕು. ಸೊ ಬ್ರೇಕ್ ಆದ್ಮೇಲೆ ನಾವು ಟ್ರೇಡ್ ನ ತಗೋಬೇಕು. ನೋಡಿ, ಇಲ್ಲಿ ನಾನು ಒಂದು ಹಾರಿಜಾಂಟಲ್ ಲೈನ್ ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟ್ರೇಡ್ ನ ತಗೊಂಡ್ರೆ ಡೇಸ್ ಲೋ ವಿಲ್ ಬಿ ದ ಸ್ಟಾಪ್ ಲಾಸ್. ಅಂದ್ರೆ ಫಸ್ಟ್ 30 ಮಿನಿಟ್ಸ್ ಕ್ಯಾಂಡಲ್ ಲೋ ಏನಿರುತ್ತೋ ಇದು ನಮಗೆ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ನಾವು ಟ್ರೇಡ್ ನ ತಗೊಂಡು ಎಂಡ್ ಆಫ್ ದ ಡೇ ಈ ಟ್ರೇಡ್ ನ ಎಂಡ್ ಮಾಡಬೇಕು. ಒಂದು ಇದರಲ್ಲಿ ಗ್ಯಾಪ್ ಅಪ್ ಆಗಿರ್ಬೇಕು, ಗ್ಯಾಪ್ ಅಪ್ ಆದ್ಮೇಲೆ 30 ಮಿನಿಟ್ಸ್ ನ ಹೈ ಬ್ರೇಕ್ ಆಗಬೇಕು, ಡೇಸ್ ಲೋ ವಿಲ್ ಬಿ ದ ಸ್ಟಾಪ್ ಲಾಸ್. ಈ ತರ ನಾವು ಗ್ಯಾಪ್ ಅಪ್ ಆಗಿರುವಂತ ಸ್ಟಾಕ್ ಅಲ್ಲಿ ಟ್ರೇಡ್ ನ ತಗೋಬಹುದು. ಈಗ ನಾವು ಇಲ್ಲಿ ಎಂಟ್ರಿ ತಗೋಬೇಕು, ಸ್ಟಾಪ್ ಲಾಸ್ ಇಷ್ಟು. ಓಕೆ, ಸೊ ಸ್ಟಾಪ್ ಲಾಸ್ ನ ನಾವು ನನಗೆ ಒಂದು ದಿನಕ್ಕೆ ಈ ಟ್ರೇಡ್ ಅಲ್ಲಿ 5,000ನೇ ಲಾಸ್ ಆಗ್ಬೇಕು, 10,000ನೇ ಲಾಸ್ ಆಗ್ಬೇಕು, ಅಥವಾ ನನ್ನ ರಿಸ್ಕ್ ಎಷ್ಟು ಅಂತ ಫಸ್ಟೇ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಈ ತರ ಒಂದು ಎಕ್ಸೆಲ್ ಶೀಟ್ ನ ನೀವು ಮಾಡಿಟ್ಕೋಬೇಕು. ಅಂದ್ರೆ ವಾಟ್ ಈಸ್ ಮೈ ರಿಸ್ಕ್, ಇಲ್ಲಿ ನಾವು 10,000 ರೂಪಾಯಿ ರಿಸ್ಕ್ ಅಂತಾನು ಕೊಡ್ಬೋದು, 5,000 ರಿಸ್ಕ್. ಅಂದ್ರೆ ಪರ್ ಟ್ರೇಡ್ ಅಕಸ್ಮಾತ್ ಈ ಟ್ರೇಡ್ ಬಂದು ಸ್ಟಾಪ್ ಲಾಸ್ ಹಿಟ್ ಆಗ್ಬಿಟ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಫಸ್ಟೇ ಗೊತ್ತಿರಬೇಕು. ಆಗ ಮಾತ್ರ ನಾವು ಇಂಟ್ರಾಡೇ ಟ್ರೇಡ್ಸ್ ನ ಮಾಡ್ಬೋದು. ನೋಡಿ, ಈ ಟ್ರೇಡ್ಸ್ ಅಲ್ಲಿ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಇದರಲ್ಲಿ ಎಂಟ್ರಿ ಪ್ರೈಸ್ ಬಂತು 4,000
40 ಅಂತ ಇಟ್ಕೊಳ್ಳೋಣ. ಸ್ಟಾಪ್ ಲಾಸ್ ಬಂದು 3970 ಅಂತ ಇಟ್ಕೊಳ್ಳೋಣ. ಓಕೆ, ಎಂಟ್ರಿ ಪ್ರೈಸ್ನ ನಾನು ಮೆನ್ಷನ್ ಮಾಡಿದೆ 4040, 3970 ಸ್ಟಾಪ್ ಲಾಸು. ಸೊ ನನಗೆ ಇಲ್ಲಿ ಕ್ವಾಂಟಿಟಿ ಟು ಬೈ ಅಂತ 72 ಕ್ವಾಂಟಿಟೀಸ್ ತೋರಿಸ್ತಾ ಇದೆ. ಅಷ್ಟು ಮಾತ್ರ ಬೈ ಮಾಡಬೇಕು. ಅಷ್ಟು ಮಾತ್ರ ಬೈ ಮಾಡೋದ್ರಿಂದ ಏನು ಅಂತಂದ್ರೆ ನನಗೆ ಫಸ್ಟೇ ಗೊತ್ತಿದೆ ಇದು ಬಂದು ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂದ್ರೆ 5000 ಮಾತ್ರ ಲಾಸ್ ಆಗುತ್ತೆ ಅಂತ. ಇದೇ ಇಲ್ಲ ನನಗೆ 5000ಕ್ಕಿಂತ ಜಾಸ್ತಿ ರಿಸ್ಕ್ ತೊಗೊಳ್ತೀನಿ 10,000 ಒನ್ ಟ್ರೇಡ್ಗೆ ಅಂತಂದ್ರೆ 10,000ನ ನಾವು ಕೊಡ್ಬೋದು. ಅವಾಗ ಇಲ್ಲಿ ಕ್ವಾಂಟಿಟಿ ಮಾತ್ರ ಚೇಂಜ್ ಆಗುತ್ತೆ, ಎಂಟ್ರಿ ಪ್ರೈಸು ಸ್ಟಾಪ್ ಲಾಸ್ ಪ್ರೈಸು ಏನು ಚೇಂಜ್ ಆಗಲ್ಲ. ಅದೇ ತರ ಇಲ್ಲಪ್ಪ ನನಗೆ ಸ್ಟಾರ್ಟಿಂಗು ನನಗೆ 5,000 10,000 ಎಲ್ಲ ಬೇಡ, ನಾನೊಂದು 1000 ರೂಪಾಯಿ ರಿಸ್ಕ್ ತೊಗೊಳ್ತೀನಿ ಪರ್ ಟ್ರೇಡು ಅಂತಂದ್ರೆ ನೋಡಿ 15 ಕ್ವಾಂಟಿಟಿ ಮಾತ್ರ ಬರುತ್ತೆ. ಅಂದ್ರೆ ಹೋಯ್ತು ಅಂದ್ರೆ ನಂಗೆ ಗೊತ್ತು ಅದು 1000 ರೂಪಾಯಿ ಹೋಗುತ್ತೆ, ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತಂದ್ರೆ 9:45ನ ಹೈ ಬ್ರೇಕ್ ಆಗಿದೆ, ನಾನು ಇವಾಗ ಎಂಟ್ರಿ ತಗೊಳ್ತಾ ಇದ್ದೀನಿ ಬಿಕಾಸ್ ನಾನು ಈ ಶೇರು ಗ್ಯಾಪ್ ಅಪ್ ಆಗಿದೆ. ಸೊ ಹಾಗಾಗಿ ನಾನು ಎಂಟ್ರಿ ತಗೊಳ್ತಾ ಇದ್ದೀನಿ. ಹೋಯ್ತು ಅಂದ್ರೆ 1000 ರೂಪಾಯಿ ಹೋಯ್ತು. ಯಾರಿಗೆ ಇಲ್ಲ ನನಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಥವಾ ನಾನು ರಿಸ್ಕೇ ತಗೊಳ್ಳ ಅಂತಂದ್ರೆ ಆ ತರ ಇಂಟ್ರಾಡೇನಲ್ಲಿ ಆಗಲ್ಲ. ಅಥವಾ ಟ್ರೇಡಿಂಗ್ ಅಲ್ಲೇ ನೀವು ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಯಾವುದೇ ರಿಟರ್ನ್ಸು ಬರಲ್ಲ. ಟ್ರೇಡಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ನೋಡಿ, ಇದಕ್ಕೆ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಫಸ್ಟೇ ಎಂಟ್ರಿ ಆಗೋಕ್ಕೂ ಮೊದಲೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಇದೀವಿ ಅನ್ನೋದು ಇದರ ಒಂದು ಇಂಟೆನ್ಷನ್. ಓಕೆ, ಇದನ್ನ ನಾವು 1000 ರೂಪಾಯಿ ಮೆನ್ಷನ್ ಮಾಡ್ಬೋದು, 2000 ಮೆನ್ಷನ್ ಮಾಡ್ಬೋದು, ಇಲ್ಲ ನಾನು 20,000 ರಿಸ್ಕ್ ತಗೊಳ್ತೀನಿ ಅಂತಂದ್ರೆ 20,000 ಮೆನ್ಷನ್ ಮಾಡ್ಬೋದು. ಎಷ್ಟು ಇಲ್ಲಿ ನಾನು ರಿಸ್ಕ್ ತಗೊಳ್ತೀನೋ ಅಷ್ಟು ನನಗೆ ಕ್ವಾಂಟಿಟಿ ಬರುತ್ತೆ, ಅಷ್ಟು ನನಗೆ ರಿಟರ್ನ್ಸು ಬರುತ್ತೆ. ಆದ್ರೆ ಎಂಟ್ರಿ ಏನಿದೆ, ಎಂಟ್ರಿ ಇಸ್ ಸೇಮ್ ಫಾರ್ ಆಲ್. ಓಕೆ, ಈ ಎಂಟ್ರಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದರ ಇನ್ ಡೀಟೇಲ್ ಇನ್ನೂ ನನಗೆ ಡೀಟೇಲ್ ಆಗಿ ಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ ನ ನೀವು ಅಟೆಂಡ್ ಮಾಡ್ಬೋದು. ಇದೇ ತರ ನೋಡಿ, ಇದು ಪ್ರೀವಿಯಸ್ಲಿ ಆಗಿರುವಂತದ್ದು, ಒಂದು ಜುಲೈಯಲ್ಲಿ ಆಗಿರುವಂತದ್ದು. ರೀಸೆಂಟ್ ಆಗಿ ಈಗ ಮಾರ್ಕೆಟ್ ಎಲ್ಲ ಬೀಳ್ಬೇಕಾದ್ರೆ ಇದು ಒಂದು ಇಮೇಜ್ ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ತೋರಿಸ್ತೀನಿ. ಇದು ಯಾವ ಸ್ಟಾಕು ಏನು ಅಂತ ಹೇಳಲ್ಲ, ರೀಸೆಂಟ್ ಆಗಿ ಆಗಿರುವಂತದ್ದು. ಓಕೆ, ಇಲ್ಲಿ ಫಸ್ಟ್ ಕ್ಯಾಂಡಲ್ ಆಯ್ತು ನೋಡಿ, ಇದು ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಕಾಣಿಸ್ತಾ ಇದೆ, ಗ್ಯಾಪ್ ಅಪ್ ಆಯ್ತು. ಅದಾದ್ಮೇಲೆ ಇಲ್ಲಿ ಎಂಟ್ರಿ ತಗೊಂಡಿದ್ರು. ಇದಾದ್ಮೇಲೆ ನಮ್ಗೆ ಇಂಟ್ರಾಡೇ ನಲ್ಲಿ ಒಂದು 200-250 ರೂಪಾಯಿ ಮೂಮೆಂಟಮ್ ನ ಕೊಟ್ಟಿದೆ. ಇದು 5,000 ಚಿಲ್ಲರೆ ಇರುವಂತ ಸ್ಟಾಕ್. ಓಕೆ, ಸೊ ಈ ತರ ನಾವು ಗ್ಯಾಪ್ ಅಪ್ ಆಗಿರುವಂತ ಟ್ರೇಡ್ಸ್ ನ ತಗೋಬಹುದು. ಅದೇ ತರ ಗ್ಯಾಪ್ ಡೌನ್ ಆಯ್ತು ಅಂತಂದ್ರೆ ಯಾವ ತರ ಟ್ರೇಡ್ ನ ತಗೋಬಹುದು ಅಂತಂದ್ರೆ ನೋಡಿ, ಇದು ರೀಸೆಂಟ್ ಆಗಿ ಬಂದಿರುವಂತದ್ದು. ನೋಡಿ, ಗ್ಯಾಪ್ ಡೌನ್ ಬಂತು. ಇಂಟ್ರಾಡೇ ನಲ್ಲಿ ನಾವು ಶೇರ್ಸ್ ಸೆಲ್ ಮಾಡಿನೂ ಬೈ ಮಾಡ್ಬೋದು, ಇದು ಶಾರ್ಟ್ ಸೆಲ್ ಅಂತ ಹೇಳ್ತೀವಿ. ಬೈ ಮಾಡಿನೂ ಸೆಲ್ ಮಾಡ್ಬೋದು. ಇಂಟ್ರಾಡೇ ನಲ್ಲಿ ಶಾರ್ಟ್ ಸೆಲ್ ಮಾಡಿದಾಗ ನಮ್ಗೆ ಏನು ಅಂತಂದ್ರೆ ಗ್ಯಾಪ್ ಡೌನ್ ಆಗಿದ್ದಾದ್ಮೇಲೆ ಆ ಶೇರ್ ಬೀಳ್ಬೇಕು. ಬಿತ್ತು ಅಂದ್ರೆ ನಮಗ್ ಪ್ರಾಫಿಟ್, ಮೇಲಕ್ಕೆ ಹೋಯ್ತು ಅಂತಂದ್ರೆ ಲಾಸು. ಇದ್ರಲ್ಲೂ ಏನು ಅಂತಂದ್ರೆ ಫಸ್ಟ್ 30 ನಿಮಿಷ ವೆಯ್ಟ್ ಮಾಡಬೇಕು, ಫಸ್ಟ್ 30 ನಿಮಿಷದ ಕ್ಯಾಂಡಲ್ ಆಗೋದಕ್ಕೆ. ಅದಾಯ್ತು ಅಂತಂದ್ಮೇಲೆ ಫಸ್ಟ್ 30 ಮಿನಿಟ್ಸ್ ನ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿ ಎಂಟ್ರಿನ ತಗೋಬಹುದು. ಪ್ಲಸ್ ಡೇಸ್ ಹೈ ವಿಲ್ ಬಿ ದ ಸ್ಟಾಪ್ ಲಾಸ್. ಅಂದ್ರೆ ಡೇಸ್ ಹೈ ಏನಿರುತ್ತೋ ಅದು ಸ್ಟಾಪ್ ಲಾಸ್ ಆಗುತ್ತೆ. ಅದಾದ್ಮೇಲೆ ಎಂಡ್ ಆಫ್ ದ ಡೇ 3:15 ನಾವು ಏನ್ ಮೂಮೆಂಟಮ್ ಆಗಿದೆ ನೋಡ್ಕೊಂಡು ನಾವು ಅದನ್ನ ಇಂಟ್ರಾಡೇ ಆಗಿರೋದ್ರಿಂದ ಇದನ್ನ ಕ್ಲೋಸ್ ಮಾಡ್ಬೇಕಾಗತ್ತೆ. ಸೊ ಈಗ ನಾವು ಇಂಟ್ರಾಡೇ ನಲ್ಲಿ ಲಾಸ್ಟ್ ಅಲ್ಲಿ 3:15 ಎಕ್ಸಿಟ್ ಆಗ್ಬೇಕಾಗುತ್ತೆ. ಇಂಟ್ರಾಡೇಗೆ ನಿಮ್ಗೆ ಗೊತ್ತಿರಂಗೆ ಮಾರ್ಜಿನ್ ನಿಮ್ಮ ಹತ್ರ 1 ಲಕ್ಷ ಆಯ್ತು ಅಂತಂದ್ರೆ 5 ಲಕ್ಷ ರೂಪಾಯಿ ಅಷ್ಟು ಇಂಟ್ರಾಡೇ ಮಾರ್ಜಿನ್ ಸಿಗುತ್ತೆ. ಇಲ್ಲ 20,000 ಆಯ್ತು ಅಂತಂದ್ರೆ 1 ಲಕ್ಷ ಅಷ್ಟು ಮಾರ್ಜಿನ್ ಸಿಗುತ್ತೆ. ಸೊ ಹಾಗಾಗಿ ನೀವು ಕ್ಯಾಲ್ಕುಲೇಷನ್ ನ ಮಾಡ್ಕೊಂಡು ಇಂಟ್ರಾಡೇ ಟ್ರೇಡ್ಸ್ ನ ತಗೋಬಹುದು. ಇದರಲ್ಲಿ ನಾನೊಂದು ಐಡಿಯಾಸ್ ನ ಕೊಡ್ತಾ ಇದ್ದೀನಿ, ಈ ತರ ನೀವು ಮಾಡ್ಬೋದು. ಇದನ್ನ ಕಂಟಿನ್ಯೂಸ್ ಆಗಿ ಗ್ಯಾಪ್ ಅಪ್ ಆಗಿರುವಂತ ಸ್ಟಾಕ್ ಅಲ್ಲಿ, ಗ್ಯಾಪ್ ಡೌನ್ ಆಗಿರುವಂತ ಸ್ಟಾಕ್ ಅಲ್ಲಿ ಇಂಪ್ಲಿಮೆಂಟ್ ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ. ಯಾಕೆಂದ್ರೆ ಇವಾಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಾ ಇದೆ, ಅದಕ್ಕೋಸ್ಕರ. ನೋಡಿ, ಇದೇ ತರ ಕೆಲವೊಂದು ಇಮೇಜಸ್ ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ರೀಸೆಂಟ್ ಆಗಿ ಬಂದಿರುವಂತದ್ದು. ಪ್ಲಸ್ ನೀವೇನೇನ್ ಮಿಸ್ಟೇಕ್ಸ್ ನ ಮಾಡ್ತೀರಾ ಅಂತಾನು ಹೇಳ್ಬೋದು. ನೋಡಿ, ಈಗ ಇದೊಂದು ಯಾವ್ದೋ ಒಂದು ಸ್ಟಾಕು ಮೊನ್ನೆ ರೀಸೆಂಟ್ ಆಗಿ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆದಾಗ ಯೂಶಲಿ ಏನ್ ಮಾಡ್ತೀವಿ ಅಂತಂದ್ರೆ, ಗ್ಯಾಪ್ ಅಪ್ ಯಾಕಾಗತ್ತೆ, ಹಿಂದಿನ ದಿನ ಏನೋ ಒಂದು ನ್ಯೂಸ್ ಬಂದಿರುತ್ತೆ ಅಥವಾ ಬೆಳಿಗ್ಗೆ ಯಾವುದೋ ಒಂದು ನ್ಯೂಸ್ ಬಂದಿರುತ್ತೆ, ಹಾಗಾಗಿ ಸ್ಟಾಕ್ಸು ಗ್ಯಾಪ್ ಅಪ್ ಆಗ್ಬಿಡುತ್ತೆ. ಗ್ಯಾಪ್ ಅಪ್ ಆದಾಗ ನೀವು ಫಸ್ಟ್ 30 ಮಿನಿಟ್ಸ್ ವೆಯ್ಟ್ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲೆಲ್ಲೋ ತಗೊಂಡ್ಬಿಟ್ಟಿರ್ತೀರಾ. ಈ ಕ್ಯಾಂಡಲ್ ಫಾರ್ಮೇಶನ್ ಅಲ್ಲೇ ಇನ್ನ ಹೋಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಹೋಗ್ಬಿಡುತ್ತೆ. ಇದು ನ್ಯೂಸ್ ಬಂದ್ಬಿಟ್ಟಿದೆ, ಟಿವಿ ಎಲ್ಲ ತೋರಿಸ್ತಾ ಇದಾರೆ 6% ಅಪ್ಪಂತೆ, 5% ಅಪ್ಪತ್ತೆ ಅಂತ, ಇಲ್ಲಿ ತಗೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ. ಅದೇನಾಗುತ್ತೆ, ಫಸ್ಟ್ 30 ಮಿನಿಟ್ಸ್ ನ ಹೈ ಬ್ರೇಕ್ ಆಗ್ದಿರಾ ಆಮೇಲೆ ಈ ತರ ಫಾಲೋ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರುವಂತದ್ದು 15 ಮಿನಿಟ್ಸ್ ನ 2 ಕ್ಯಾಂಡಲ್ ಅಥವಾ 30 ಮಿನಿಟ್ಸ್ ನ 1 ಕ್ಯಾಂಡಲ್. ಇದಕ್ಕೆ ಕೆಲವೊಂದು ಪ್ರೀ ರಿಕ್ವಿಸಿಟ್ ಕೂಡ ಇದೆ, ಅದನ್ನ ನೀವು ಕಲ್ತ್ಕೊಂಡು ಇದನ್ನ ಮಾಡಿದ್ರೆ ಇನ್ನೂ ಈಸಿಯಾಗಿ ನೀವು ಟ್ರೇಡ್ಸ್ ನ ತಗೋಬಹುದು.
ನೆಕ್ಸ್ಟ್ ನೋಡಿ, ನೋಡಿ ಇದು ಆಲ್ರೆಡಿ ತೋರಿಸಿನಿ, ಗ್ಯಾಪ್ ಅಪ್ ಆದ್ಮೇಲೆ ಮೇಲಕ್ಕೆ ಹೋಗಿರೋವಂಥದ್ದು. ನೆಕ್ಸ್ಟ್ ನೋಡಿ, ಇದು ಗ್ಯಾಪ್ ಡೌನ್ ಆದ್ಮೇಲೆ ಬಿದ್ದಿರೋವಂಥದ್ದು. ನೋಡಿ ಇಲ್ಲಿ ಅಗೈನ್ ಇಲ್ಲಿ ಗ್ಯಾಪ್ ಡೌನ್ ಆಯ್ತು, ಗ್ಯಾಪ್ ಡೌನ್ ಆಗಿ ಫರ್ದರ್ ಡೌನ್ ಬಂತು. ಅದೇ ಈ ಗ್ಯಾಪ್ ಡೌನ್ಗೂ ಡಿಫ್ರೆನ್ಸ್ ಇದೆ. ನೋಡಿ ಇಲ್ಲಿ ಗ್ಯಾಪ್ ಡೌನ್ ಆಯ್ತು, ಫರ್ದರ್ ಬಿತ್ತು. ಆದ್ರೆ ಇಲ್ಲಿ ಗ್ಯಾಪ್ ಡೌನ್ ಆಯ್ತು, ಆದ್ರೆ ಫಸ್ಟ್ 30 ಮಿನಿಟ್ಸ್ ನ ಕ್ಯಾಂಡಲ್ ಲೋ ಏನಿದೆ ಇದು ಬ್ರೇಕ್ ಆಗಿಲ್ಲ ಈ ಸಿನಾರಿಯೋನಲ್ಲಿ, ಅದಕ್ಕೆ ಮೇಲೆ ಕೊಟ್ಟೋಯ್ತು. ಅಂದ್ರೆ ಪ್ರತಿ ಸಲಿನೂ 30 ಮಿನಿಟ್ಸ್ ಏನ್ ಕ್ಯಾಂಡಲ್ ಲೋ ಇದೆ ಅದು ಬ್ರೇಕ್ ಆಗ್ಲಿಲ್ಲ ಅಂತಂದ್ರೆ ಈ ತರ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ನೀವು ಇದನ್ನ ಕೇರ್ಫುಲ್ ಆಗಿ ನೋಡಿ, ಈ ಇಮೇಜ್ ನ ನಿಮ್ಗೆ ಅರ್ಥ ಆಗುತ್ತೆ ಯಾವ ಟ್ರೇಡ್ಸ್ ನ ತಗೋಬಹುದು, ಯಾವ ಟ್ರೇಡ್ಸ್ ನ ತಗೋಬಾರ್ದು. ಅಗೇನ್ ಟ್ರೇಡ್ಸ್ ನ ತಗೊಳ್ಳೋದಿದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್. ಈ ಪಾಯಿಂಟ್ ಅಲ್ಲಿ ನಾನು ಟ್ರೇಡ್ ನ ತಗೊಳ್ತಾ ಇದ್ದೀನಿ ಅಂತಂದ್ರೆ ಈ ಹೈ ನನಗೆ ಸ್ಟಾಪ್ ಲಾಸ್. ಸೊ ಈ ಹೈ ಸ್ಟಾಪ್ ಲಾಸ್ ಬಂದಾಗ್ಲೂ ನಾನು ಇಲ್ಲ ಯೋಚನೆ ಮಾಡಬೇಕು, ಅಥವಾ ನಾನು ಸ್ಟಾಪ್ ಲಾಸ್ಗೆ ರೆಡಿ ಇಲ್ಲ ಅಂತಂದ್ರೆ ಟ್ರೇಡ್ಸ್ ನ ತಗೊಳಂಗಿಲ್ಲ. ಸ್ಟಾಪ್ ಲಾಸ್ ನ ಫಸ್ಟೇ ಕ್ಯಾಲ್ಕುಲೇಷನ್ ಮಾಡಿನೇ ಟ್ರೇಡ್ಸ್ ನ ತಗೋಬೇಕು. ಅಂದ್ರೆ ಇದೊಂಥರ ಹೆಂಗೆ ಅಂತಂದ್ರೆ ಐ ಆಮ್ ರೆಡಿ ಫಾರ್ ದಟ್ ರಿಸ್ಕ್, ಸೊ ಐ ಆಮ್ ಟೇಕಿಂಗ್ ಅಂತ. ಸೊ ಇಲ್ಲ ನಮ್ಗೆ ನಾನು ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಅಂತಂದ್ರೆ ತಗೊಳಂಗಿಲ್ವೇ ಇಲ್ಲ. ಓಕೆ ನೋಡಿ, ನೆಕ್ಸ್ಟ್ ಇಲ್ಲೂ ನೋಡಿ ಗ್ಯಾಪ್ ಡೌನ್ ಆಯ್ತು. ಅಂದ್ರೆ ಇದು ಯೂಶಲಿ ತುಂಬಾ ಜನ ಮಾಡುವಂತ ಮಿಸ್ಟೇಕ್ಸ್. ಮೊನ್ನೆ ಎಲ್ಲ ಗ್ಯಾಪ್ ಡೌನ್ ಆದಾಗ ತುಂಬಾ ಜನ ಓಪನಿಂಗ್ ಅಲ್ಲೇ ಇಲ್ಲಿ ಸೆಲ್ ಮಾಡಿರ್ತಾರೆ, ಅದಾದ್ಮೇಲೆ ನಿಮ್ಮ ಹತ್ರ ಇರೋ ಸ್ಟಾಕ್ಸ್ ಸೆಲ್ ಮಾಡಿರ್ಬೋದು, ಅಥವಾ ಏನು ಯಾವ್ದೋ ಹೋಲ್ಡಿಂಗ್ಸ್ ಮುಂದೆ 2 ವರ್ಷದಿಂದ 3 ವರ್ಷದಿಂದ ಇಟ್ಕೊಂಡಿರ್ತೀರಾ. ಈಗ ಟ್ರಂಪ್ ನ್ಯೂಸ್ ಬಂತು, ಓಪನಿಂಗ್ ಅಲ್ಲೇ ಇಷ್ಟೊಂದು ಮಾರ್ಕೆಟ್ ಬಿದ್ದೋಗ್ತಾ ಇದೆ, ನಾಳೆನ ಮೇಲಕ್ಕೆ ಹೋಗಲ್ಲ ಅಂತ ಟಿವಿಲೆಲ್ಲ ಹೇಳ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತೀರಾ, ಗ್ಯಾಪ್ ಡೌನ್ ಆಗುತ್ತೆ, ಸೆಲ್ ಮಾಡ್ಬಿಡ್ತೀರಾ. ಅದಾದ್ಮೇಲೆ ನೋಡಿ ಈ ತರ ರಿಕವರಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೋಲ್ಡಿಂಗ್ಸ್ ಇದ್ರೂ ಫಸ್ಟ್ 30 ಮಿನಿಟ್ಸ್ ಏನು ಮಾಡಕ್ ಹೋಗ್ಬೇಡಿ. ಸೊ ಫಸ್ಟ್ 30 ಮಿನಿಟ್ಸ್ ನ ಲೋ ಏನಿದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲೂ ಗ್ಯಾಪ್ ಅಪ್ ಆಯ್ತು ಸ್ಟಾಕು, ನೋಡಿ ಗ್ಯಾಪ್ ಅಪ್ ಆಯ್ತು. ಗ್ಯಾಪ್ ಅಪ್ ಆಗಿದ್ದಾದ್ಮೇಲೆ ನೋಡಿ ಫಸ್ಟ್ 30 ಮಿನಿಟ್ಸ್ ನ ಹೈ ಬ್ರೇಕ್ ಆಗ್ಲಿಲ್ಲ, ಹೈ ಬ್ರೇಕ್ ಆಗದೆ ಮತ್ತೆ ಅವತ್ತು ಸೈಡ್ ವೇಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಫಸ್ಟ್ 30 ಮಿನಿಟ್ಸ್ ನ ಹೈ ಬ್ರೇಕ್ ಆಗಿದ್ದಿದ್ರೆ ಒಂದು ಮೊಮೆಂಟಮ್ ನ ಕೊಟ್ಟಿರೋದು, ಇಂಟ್ರಾಡೇನಲ್ಲಿ ಮೇಲಕ್ಕೆ ಹೋಗಿರುವಂತದ್ದು. ಇದೆಲ್ಲ ಏನ್ ನಾನು ಇಮೇಜಸ್ ತೋರಿಸ್ತಾ ಇದ್ದೀನಿ, ಇದು ಯಾವ ಶೇರ್ಸ್ ಅಂತ ತೋರಿಸ್ತಾ ಇಲ್ಲ ನಿಮ್ಗೆ, ಬಟ್ ಈ ತರ ಪ್ಯಾಟ್ರನ್ ಅಲ್ಲಿ ಇರುವಂತದ್ದನ್ನ ನೀವು ಅಬ್ಸರ್ವ್ ಮಾಡಿ ಟ್ರೇಡ್ಸ್ ನ ತಗೋಬೇಕಾಗತ್ತೆ. ತಗೊಂಡ್ರೆ ನೀವೊಂದು ಇಂಟ್ರಾಡೇನಲ್ಲಿ ಪ್ರಾಫಿಟ್ಸ್ ನ ಮಾಡ್ಬೋದು. ನೋಡಿ ಇಲ್ಲೂ ಗ್ಯಾಪ್ ಡೌನ್ ಆಯ್ತು, ಈ ಗ್ಯಾಪ್ ಡೌನ್ ನೋಡಿ ಅಗೈನ್ ಫಸ್ಟ್ 30 ಮಿನಿಟ್ಸ್ ನ ಲೋ ಬ್ರೇಕ್ ಆಗ್ಲಿಲ್ಲ, ಮೇಲಕ್ಕೆ ಕೊಟ್ಟೋಯ್ತು. ಇಲ್ಲೂ ನೀವೇನಾದ್ರೂ ನ್ಯೂಸ್ ನಿಮ್ಮ ಹತ್ರ ಈ ಸ್ಟಾಕ್ ತುಂಬಾ ದಿನದಿಂದ ಇದ್ದು ಬಾಟಮ್ ಅಲ್ಲಿ ಸೆಲ್ ಮಾಡ್ಬಿಟ್ರೆ, ಓಪನಿಂಗ್ ಅಲ್ಲಿ ಎಷ್ಟೋ ಜನ 915 916ಗೆ ಏನೂ ನೋಡಲ್ಲ, ಎಲ್ಲಾನು ಡೌನ್ ಆಗ್ತಾ ಇದೆ, ನಂದು ಸೆಲ್ ಮಾಡ್ಬಿಡೋಣ ಅಂತ ಓಪನಿಂಗ್ ಅಲ್ಲಿ ಸೆಲ್ ಮಾಡ್ಬಿಡ್ತೀರಾ. ಆ ಟೈಮಲ್ಲಿ ಈ ತರ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ತರ ಮಿಸ್ಟೇಕ್ಸ್ ನ ಮಾಡಕ್ ಹೋಗ್ಬೇಡಿ. ನೋಡಿ ನೀವೇನಾದ್ರು ನಿಫ್ಟಿಯ ಟ್ರೇಡ್ ಮಾಡ್ತಾ ಇದ್ದೀರಾ, ಅಥವಾ ನಿಫ್ಟಿ ಆಪ್ಷನ್ಸ್ ಅಥವಾ ಫ್ಯೂಚರ್ಸ್ ನ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಿಫ್ಟಿನಲ್ಲೂ ಇದು ನೋಡಿ ಇಲ್ಲಿ ಡೌನ್ ಆಯ್ತು, ಇದು ರೀಸೆಂಟ್ ನಿಫ್ಟಿಯ ಚಾರ್ಟ್. ಇಲ್ಲಿ ಗ್ಯಾಪ್ ಡೌನ್ ಆಯ್ತು, ನೋಡಿ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಡೌನ್ ಆಯ್ತು. ಅದಾದ್ಮೇಲೆ 30 ಮಿನಿಟ್ಸ್ ಆದ್ಮೇಲೆ ಲೋ ಬ್ರೇಕ್ ಆಯ್ತು, ಡೇಸ್ ಹೈ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ನಮ್ಗೆ ಸ್ಟಾಪ್ ಲಾಸ್ ಏನು ಅಂತ ಗೊತ್ತಿದೆ, ರಿಸ್ಕ್ ಏನು ಅನ್ನೋದು ಗೊತ್ತಿದೆ. ರಿಸ್ಕ್ ಡಿಫೈನ್ ಆಗಿರುವಂತ ಸಿಸ್ಟಮ್ ಯಾವ್ದು ಬೇಕಾದ್ರೂ ನೀವು ಮಾಡ್ಕೊಂಡು ಹೋಗ್ಬೋದು. ರಿಸ್ಕೇ ಇಲ್ಲ, ಇದು ಮೇಲಕ್ಕೆ ಹೋದಾಗ್ಲೂ ಹೋಲ್ಡ್ ಮಾಡ್ತೀನಿ ಅಂತಂದ್ರೆ ಆತರ ಆಗಲ್ಲ. ರಿಸ್ಕ್ ಡಿಫೈನ್ ಇರುವಂತ ಸಿಸ್ಟಮ್ ನ ನೀವು ಮಾಡಿದ್ರೆ, ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ಏನು ಅಂತಂದ್ರೆ ರಿಸ್ಕ್ ರಿವಾರ್ಡ್. ರಿಸ್ಕ್ ಎಷ್ಟು ತೊಗೊಳ್ತಾ ಇದ್ದೀನಿ, ರಿವಾರ್ಡ್ ಎಷ್ಟು ಬರ್ತಾ ಇದೆ, ರಿಸ್ಕ್ ಎಷ್ಟು ತೊಗೊಳ್ತಾ ಇದ್ದೀನಿ, ರಿವಾರ್ಡ್ ಎಷ್ಟು ಬರ್ತಾ ಇದೆ. ಅದಕ್ಕೆ ನಾವು ಏನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ, ಇಲ್ಲಿ ನಮ್ಮ ಟ್ರೇಡ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರೋದ್ರಿಂದ ನೀವು ಈ ಸಿಸ್ಟಮ್ ನ ಮಾಡ್ಕೊಂಡು ಹೋಗ್ಬೋದು. ನೋಡಿ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆದ್ಮೇಲೆ ಏನಾಯ್ತು, ಫಸ್ಟ್ 30 ಮಿನಿಟ್ಸ್ ನ ಲೋ ಬ್ರೇಕ್ ಆಗ್ಲಿಲ್ಲ. ಬ್ರೇಕ್ ಆಗ್ದಿರಾ ಏನಾಯ್ತು, ಆ ಡೇ ರಿಕವರಿನೇ ಆಗೋಯ್ತು. ನೋಡಿ ಇದು ಸದ್ಯಕ್ಕೆ ಇವಾಗ ಬಾಟಮ್ ತರ ಆಗ್ಬಿಟ್ಟಿದೆ ನಿಫ್ಟಿನಲ್ಲಿ. ಸೊ ಹಾಗಾಗಿನೇ ಹೇಳೋವಂಥದ್ದು ಏನು ಅಂತಂದ್ರೆ, ಗ್ಯಾಪ್ ಡೌನ್ ಆದಾಗ ನೀವು ಫಸ್ಟ್ 30 ಮಿನಿಟ್ಸ್ ನ ಲೋ ಏನಿದೆ ಅದನ್ನ ನೋಡಿ ಅದಾದ್ಮೇಲೆ ಡಿಸಿಷನ್ಸ್ ನ ತಗೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.